ನೀವು ಬೀದಿ ಬದಿ ವ್ಯಾಪಾರಿ, ನೀವು ಕೂಡ ಬೀದಿ ಬದಿ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮಗೂ GST ಬರ್ತಾ ಇದೆಯೇ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಬೀದಿ ಬದಿಯಲ್ಲಿ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡೋರಿಗೆ GST ಬರುತ್ತದೆಯೇ ಎಂಬ ಪ್ರಶ್ನೆಯನ್ನು ಅನೇಕ ಮಂದಿ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಇತ್ತೀಚೆಗೆ ಬೀದಿ ಬದಿಯ ವ್ಯಾಪಾರಿಗಳಿಗೂ GST ನೋಟಿಸು ಬಂದಿರುವಂಥ ವರದಿಗಳು ಬಂದಿರುವಂಥದ್ದು. ಆದರೆ ಬೀದಿ ಬದಿಯಲ್ಲಿ ಮಾರಾಟ ಮಾಡುವ ಹಲವಾರು ಹಣ್ಣು ತರಕಾರಿಗಳಿಗೆ GST ಇರುವುದಿಲ್ಲ. ಅಂಥ ತರಕಾರಿ ಮತ್ತು ಹಣ್ಣುಗಳ ಮೂಲಕ ನೀವು ಲಕ್ಷಗಟ್ಟಲೆ ಅಥವಾ ಕೋಟಿ ರೂಪಾಯಿ ಆದಾಯ ಗಳಿಸಿದರೂ ಅದಕ್ಕೆ GST ಬರುವುದಿಲ್ಲ. ಹಾಗಾದರೆ ಬೀದಿ ಬದಿಯಲ್ಲಿ ಯಾವೆಲ್ಲ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾರಾಟ ಮಾಡಿದರೆ ಅದಕ್ಕೆ GST ಇರುವುದಿಲ್ಲ ಅಂತ ಒಂದಷ್ಟು ವಿವರಗಳನ್ನು ತಿಳಿಯೋಣ. GST ಇಲ್ಲದ ತರಕಾರಿಗಳು, ಹಣ್ಣುಗಳನ್ನು ನೋಡೋದಿದ್ರೆ ತಾಜಾ ತರಕಾರಿಗಳು, ಅದಕ್ಕೆ GST ಇರಲ್ಲ. ಉದಾಹರಣೆಗೆ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಬೇಜ್, ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ದಿನನಿತ್ಯ ಮಾರಾಟ ಆಗುವಂತಹ ತಾಜಾ ತರಕಾರಿಗಳು. ಇವುಗಳ ಮಾರಾಟಕ್ಕೆ GST ಅಪ್ಲೈ ಆಗಲ್ಲ. ಎರಡನೇದಾಗಿ ಉದಾಹರಣೆಗೆ ತೆಂಗಿನಕಾಯಿ, ಆ್ಯಪಲ್, ಚೆರ್ರಿ, ಪೀಚ್, ಬಾಳೆಹಣ್ಣು, ಮಾವಿನ ಹಣ್ಣು, ಪೈನಾಪಲ್, ಸೀಬೆಕಾಯಿ, ಕಿತ್ತಳೆ, ಮ್ಯಾಂಡರಿನ್, ದ್ರಾಕ್ಷೆ ಇತ್ಯಾದಿ ಹಣ್ಣುಗಳಿಗೆ GST ಅಪ್ಲೈ ಆಗಲ್ಲ. ಹಾಗಾಗಿ ಎಷ್ಟೇ ಅವುಗಳನ್ನು ಮಾರಾಟ ಮಾಡಿದರೂ ಕೂಡ ಅದಕ್ಕೆ GST ಬರಲ್ಲ. ಇದು ಬಾದಾಮಿ, ವಾಲ್ನಟ್, ಪಿಸ್ತಾ, ಒಣ ತರಕಾರಿಗಳು ಇವುಗಳಿಗೆ GST ಇರಲ್ಲ. ರೈತರಿಂದ, ದಲ್ಲಾಳಿಗಳಿಂದ, ವ್ಯಾಪಾರಿಗಳಿಂದ ಇವುಗಳನ್ನು ಖರೀದಿ ಮಾಡಿದರೂ ಕೂಡ ಇದಕ್ಕೆ GST ಅಪ್ಲೈ ಆಗಲ್ಲ. ಇನ್ನು ಕೆಲವು ಹಣ್ಣು ತರಕಾರಿಗಳಿಗೆ GST ಬರುತ್ತೆ. 5% GST ಇರುವಂತಹ ಕೆಲವೊಂದು ಹಣ್ಣು ತರಕಾರಿಗಳಿದೆ. ಅವುಗಳನ್ನು ಯಾವುದು ಅಂತಪ್ಪ ನೋಡೋದಿದ್ರೆ ಒಣಗಿದ ಹರ್ಬಲ್, ಡ್ರೈ ಪ್ಲ್ಯಾಂಟ್, ಪ್ರಿಸರ್ವ್ಡ್ ತರಕಾರಿಗಳು, ಒಣಗಿಸಿದ ತೊಗಟೆಗಳು, ಬೇರುಗಳು, ಕಾಂಡಗಳ ಮೇಲೆ 5% ತನಕ GST ಬರುವಂಥ ಚಾನ್ಸಸ್ ಇರುತ್ತೆ, GST ಇರುತ್ತೆ. ಇದು ನೀರಿನಲ್ಲಿ ಕುದಿಸಿದ ಅಥವಾ ಶೈತ್ಯೀಕರಿಸಿದ ಅಂದರೆ ತಣ್ಣನೆಯಾಗಿ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು ಅದಿರ್ಬೋದು. ಹೆಚ್ಚುವರಿ ಸಕ್ಕರೆ ಪಾಕದಲ್ಲಿ ಹಾಕಿ ಮಾರಾಟ ಮಾಡುವಂಥದ್ದು, ಉಪ್ಪಿನಲ್ಲಿ ಹಾಕಿರುವಂಥದ್ದು, ಹೆಪ್ಪುಗಟ್ಟಿಸಿದಂತಹ ತರಕಾರಿಗಳ ಮಾರಾಟಕ್ಕೆ 5% GST ಇವಾಗ ಇದೆ. ಅದೇ ರೀತಿ ಹಣ್ಣುಗಳ ಜ್ಯೂಸ್ ಮತ್ತು ತರಕಾರಿಗಳ ಜ್ಯೂಸ್ ಮೇಲೆ 12% GST ಇದೆ. ಹಾಗೆ ಹಣ್ಣುಗಳನ್ನು ಮಾರಾಟ ಮಾಡಿದರೆ, ತರಕಾರಿಗಳನ್ನು ಮಾರಾಟ ಮಾಡಿದ್ರೆ ಬರಲ್ಲ. ಆದರೆ ಅವುಗಳನ್ನು ಜ್ಯೂಸ್ ಮಾಡಿ ಮಾರಾಟ ಮಾಡುವಾಗ 12% GST ಅಪ್ಲೈ ಆಗುತ್ತೆ. ಇನ್ನು ಕೆಲವರು ಜೆಲ್ಲಿಗಳನ್ನು, ಫ್ರೂಟ್ ಜಾಮ್ಗಳನ್ನು ಮಾರಾಟ ಮಾಡ್ತಾರೆ. ಅವುಗಳಿಗೆ 12ರಿಂದ 18% ಆ ರೇಂಜ್ನಲ್ಲಿ GST ಇರುತ್ತೆ. ದಿನಸಿ ಅಂಗಡಿಗಳಲ್ಲಿ ಮಾರಾಟ ಮಾಡುವ ಅಕ್ಕಿಗೆ 5% GST ಇರುತ್ತೆ. ಅದು ಸಾಮಾನ್ಯ ಅಕ್ಕಿ ಇರ್ಬೋದು ಅಥವಾ ಬಾಸ್ಮತಿ ಅಕ್ಕಿ ಇರ್ಬೋದು, 5% GST ಅಪ್ಲೈ ಆಗುತ್ತೆ. GST ಅಡಿಯಲ್ಲಿ 40 ಲಕ್ಷ ರೂಪಾಯಿ ತನಕ ಉತ್ಪನ್ನಗಳ ಮಾರಾಟಕ್ಕೆ GST ಇರುವುದಿಲ್ಲ. ಸೇವೆಗಳ ಮಾರಾಟಕ್ಕಾದರೆ 20 ಲಕ್ಷ ರೂಪಾಯಿ ತನಕ GST ವಹಿವಾಟಿನಿಂದ GSTಗೆ ವಿನಾಯಿತಿ ಇದೆ, GST ಇರಲ್ಲ. ಆದರೆ GST ಕಂಪೋಸಿಷನ್ ಕಾಯ್ದೆ ಆ ಒಂದು ಸ್ಕೀಮ್ ಅಡಿಯಲ್ಲಿ ವರ್ಷಕ್ಕೆ 1.5 ಕೋಟಿ ರೂಪಾಯಿ ವ್ಯಾಪಾರಕ್ಕೆ ಕೇವಲ 1% GST ಕಟ್ಬೋದು. ಯಾವುದೇ 5ರಿಂದ 28% ತನಕದ GST ಸ್ಲ್ಯಾಬ್ ಯಾವುದು ಅಲ್ಲಿ ಅಪ್ಲೈ ಆಗಲ್ಲ. 1% GSTಯಲ್ಲಿ ನೀವು ಅದನ್ನು ಮುಗಿಸ್ಬೋದು. ಈ GST ಕಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ ವಾರ್ಷಿಕ 1.5 ಕೋಟಿ ರೂಪಾಯಿ ತನಕ, ನಾನು ಈಗಾಗಲೇ ಹೇಳಿದೆ, ವಹಿವಾಟು ನಡೆಸುವಂತಹ ವ್ಯಾಪಾರಿಗಳು ಒಟ್ಟು 1ರಿಂದ 6% GST ಪಾವತಿಸಿದರೆ ಸಾಕಾಗುತ್ತೆ. ಬಹುತೇಕ 1% ಬರುವಂಥದ್ದು ಈ ರೆಸ್ಟೋರೆಂಟ್ ಇತ್ಯಾದಿ ಬಿಸ್ನೆಸ್ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ 6%ವರೆಗೂ ಬರುತ್ತೆ. ಉದಾಹರಣೆಗೆ ಸಣ್ಣ ವ್ಯಾಪಾರಿಯೊಬ್ಬ ವರ್ಷಕ್ಕೆ 1.5 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ಮಾಡಿದರು, 1.5 ಲಕ್ಷ ರೂಪಾಯಿ GST ಕಟ್ಟಿದರೆ ಸಾಕಾಗುತ್ತೆ. 1% ಅಂದರೆ ಅಷ್ಟಾಗುತ್ತೆ. ಹೀಗಾಗಿ ಬಹುಪಾಲು ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಇದು ಭಾರಿ ಅನುಕೂಲ ಆಗುತ್ತೆ ಮತ್ತು GST ಕೂಡ ಅವರಿಗೆ ಹಗುರ ಆಗುತ್ತೆ. ಆದರೆ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು, 40 ಲಕ್ಷ ರೂಪಾಯಿ ಸ್ಕೀಮು ಅಂದರೆ ಈ ಕಾಂಪೋಸಿಷನ್ ಸ್ಕೀಮ್ ಇಲ್ಲದೇ ಇದ್ದರೆ 40 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವಹಿವಾಟು ಇದ್ದಾಗ ಏನಾಗುತ್ತೆ, 5, 12, 18, 28% ತನಕ ತೆರಿಗೆಯ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. ಇದನ್ನು ಲೆಕ್ಕ ಇಡೋದು ಕಷ್ಟ ಆಗ್ತಿದೆ. ಹಾಗಾಗಿ ಸರಳವಾದ ಒಂದು ಫ್ಲ್ಯಾಟ್ ತೆರಿಗೆ ಹಾಕಿ ಅಂತ ವರ್ತಕ ಸಮುದಾಯದ ಒತ್ತಾಯವಾಗಿದೆ. ಈ ಕಾಂಪ್ಲಿಕೇಟ್ ಯಾಕೆ ಮಾಡ್ತೀರಿ, ಇದನ್ನು ಸಿಂಪಲ್ ಆಗಿ ಒಂದು ಫ್ಲ್ಯಾಟ್ ಆಗಿ ಮಾಡಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಕಾಂಪೋಸಿಷನ್
ಕಾಯ್ದೆಯ ಅಥವಾ ಸ್ಕೀಮಿನ ಹೊರತಾಗಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಈ 5ರಿಂದ 12, 18, 28% ತನಕ ಈ GST ಶ್ರೇಣಿ ಇದೆಯಲ್ವೇ, ಅದರಿಂದ ವಿನಾಯಿತಿ ಕೊಡಿ, ಒಂದು ಫಿಕ್ಸೆಡ್ ರೇಟನ್ನು ಫಿಕ್ಸ್ ಮಾಡಿ ಅಂತ ವರ್ತಕ ಸಮುದಾಯ ಒತ್ತಾಯ ಮಾಡ್ತಾ ಇದೆ. ಇದು ಅಫ್ಕೋರ್ಸ್ ಒತ್ತಾಯ, ಇದು ಪ್ರಜಾಪ್ರಭುತ್ವ, ಎಲ್ಲರೂ ಕೂಡ ಅವರದ್ದೇ ಆದಂತಹ ಡಿಮಾಂಡನ್ನು ಇಡುವಂಥದ್ದು ಸರ್ಕಾರದ ಮುಂದೆ, ಮತ್ತು ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು, ಸುಧಾರಣೆಗಳನ್ನು ತರುವಂಥದ್ದು ಅದೊಂದು ಪ್ರೊಸೀಜರ್ ನಡೀತಾ ಇರುತ್ತೆ. GSTಯಲ್ಲೂ ಕೂಡ ಸುಧಾರಣೆಗಳು ಮುಂದೆ ಖಂಡಿತ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸರ್ಕಾರ ಕೂಡ ಅಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದೆ ಕೂಡ. ಇನ್ನು ಭವಿಷ್ಯದಲ್ಲಿ ಅಂದರೆ GST ಒಟ್ಟು ಕಾನ್ಸೆಪ್ಟ್ ಬಗ್ಗೆ ಹೇಳೋದಿದ್ರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು ಬರ್ತಾ ಕಡಿಮೆ ಮಾಡಬೇಕು. ಒಂದು ಫ್ಲ್ಯಾಟ್ ಆಗಿರುವಂತಹ ಸ್ಲ್ಯಾಬಿಗೆ ಆದಷ್ಟು ಬರಬೇಕಂದ್ರೆ ಎಲ್ಲ ಸಂದರ್ಭಗಳಲ್ಲಿ ಸಾಧ್ಯ ಆಗೋದಿಲ್ಲ. ಅದು ಭಾರತದಂಥ ದೊಡ್ಡ ದೇಶದಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಇರುವಂಥ ದೇಶದಲ್ಲಿ ಒಂದೇ ಸ್ಲ್ಯಾಬ್ ಅಪ್ಲೈ ಮಾಡುವಂಥ ಬಹಳ ಕಷ್ಟ ಆಗುತ್ತೆ. ಆದರೂ ಕೂಡ ಆದಷ್ಟು ಸಂಕೀರ್ಣ ಶ್ರೇಣಿಗಳನ್ನು ಕಡಿಮೆ ಮಾಡ್ತಾ ಬರಬೇಕು ಅನ್ನುವಂಥದ್ದು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ತೆರಿಗೆ ಕಲೆಕ್ಷನ್ ಜಾಸ್ತಿ ಆದಾಗ ತೆರಿಗೆ ಸುಧಾರಣೆಗೆ ಕೂಡ ಅವಕಾಶ ಇರುತ್ತೆ ಅಂತ ತೆರಿಗೆ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತವಾದಂತಹ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ GST ಕುರಿತಾದಂತಹ ವಿಚಾರ ಇವತ್ತು ಸಾಕಷ್ಟು ಮುನ್ನೆಲೆಗೆ ಬಂದಿರೋದಂಥ ಹಾಗೂ ಅದರ ಸುಧಾರಣೆಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ GSTಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ತೆರಿಗೆ ತಜ್ಞರ ನೆರವಿನೊಂದಿಗೆ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.